ಬ್ರೇಕಿಂಗ್ ನ್ಯೂಸ್ ಬಾಗಲಕೋಟೆ ವಿಜಯ್ ವಾಯ್ಸ್ ಕನ್ನಡ. ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕು ಸೊಲ್ಲಾಪುರ ಟು ಹುಬ್ಬಳ್ಳಿ ಮೇನ್ ಹೈವೇದಲ್ಲಿ ನಡೆದ ಘಟನೆ ಇಂದು ಸಮಯ ಸುಮಾರು 1:30 ಮಧ್ಯಾಹ್ನ ಬಾಗಲಕೋಟೆಯಿಂದ ಹುಬ್ಬಳ್ಳಿ ಹೋಗುವ ಸಮಯದಲ್ಲಿ ಬಸ್ಸು ಹೋಗಿ ಸೈಡಲ್ಲಿ ನಿಂತ ಕ್ರೂಸರ್ ಗಾಡಿಗೆ ಡಿಕ್ಕಿ ಹೊಡೆದು ಗಾಡಿ ನುಚ್ಚು ಆಗಿರುತ್ತದೆ. ಕ್ರೂಸರ್ ಗಾಡಿ ನಂಬರ್ KA 29M 5571 ಗಾಡಿ ಮಾಲೀಕರಾದ ಸುರೇಶ್ ಜೊಗ್ಗಣ್ಣವರ್ ಸಾಕಿನ ಕೆರೆಕಲಮಟ್ಟಿ ಗ್ರಾಮದವರಾಗಿರುತ್ತಾರೆ. ಇವರು ತನ್ನ ಗಾಡಿಯನ್ನ ಮೇನ್ ರೋಡ್ ಅಲ್ಲಿ ಒಂದು ಕಡೆ ಸೈಡಿಗೆ ಗಾಡಿಯನ್ನ ಹಚ್ಚಿ ತಮ್ಮ ಹೊಲದಲ್ಲಿ ಕೆಲಸವನ್ನ ಮಾಡುತ್ತಿದ್ದರು. ಆ ಸಮಯದಲ್ಲಿ ಗವರ್ಮೆಂಟ್ ಬಸ್ ತುಂಬಾ ಜನ ಇದ್ದರೂ ಕೂಡ ಬಸ್ಸಿನ ಡ್ರೈವರ್ ತುಂಬಾ ಬೇಜವಾಬ್ದಾರಿಯಿಂದ ಗಾಡಿಯನ್ನು ಚಲಾಯಿಸಿ ಸದ್ಯಕ್ಕೆ ಗಾಡಿಗೆ ಡಿಕ್ಕಿ ಹೊಡೆದು ಬಸ್ಸಿನ ಡ್ರೈವರ್ ಪರಾರಿ ಆಗಿರುತ್ತಾನೆ. ಬಸ್ಸಿನ ಡ್ರೈವರ್ ಆದ ಹನುಮಂತ ಚೆಲುವಾದಿ ಬಸ್ ನಂಬರ್ KA 27F 609 ಸದ್ಯಕ್ಕೆ ಆ ಸಮಯದಲ್ಲಿ ಕ್ರೂಸರ್ ಗಾಡಿ ಒಳಗಡೆ ಯಾರೂ ಕೂಡ ಇರಲಿಲ್ಲ ಮತ್ತು ಬಸ್ಸಿನಲ್ಲಿದ್ದ ಪ್ಯಾಸೆಂಜರ್ಗೂ ಕೂಡ ಯಾರಿಗೂ ಏನೂ ಆಗಿರುವುದಿಲ್ಲ. ವರದಿ ಮಾರುತಿ ಹಾನಾಪುರ್, ವಿಜಯ್ ವಾಯ್ಸ್ ಕನ್ನಡ ನ್ಯೂಸ್, ಬಾಗಲಕೋಟೆ.